ನಾಸಿಕಲ್ಲಿ ನಮ್ಮ ಏರಿಯಾ ಗಣಪತಿ ತೋರಿಸ್ಬೇಕು ಅಂತ ನನ್ನ ಮಗಳನ್ನ ಕರ್ಕೊಂಡು ಹೊರಟೆ. ರೋಡ್ ತುಂಬಾ ಡೆಕೋರೇಷನ್, ಅವರಿಗಂತೂ ಫುಲ್ ವ್ಯಾಪಾರ. ನಮ್ಮ ಏರಿಯಾದಲ್ಲಿ ಇರೋ ಫಸ್ಟ್ ಗಣಪತಿ ನೋಡೋಕಂತ ಹೊರಟ್ವಿ. ಅಲ್ಲಿ ಭಜನೆ ಸ್ಟಾರ್ಟ್ ಮಾಡಿದ್ರು, ಅದನ್ನ ಮುಗಿಸ್ಕೊಂಡು ಮೋತಿಚೂರ್ ಲಡ್ಡು ಕೊಟ್ಟಿದ್ರು, ಅದನ್ನ ತಿನ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಗಣಪತಿನ ನೋಡೋಕೆ ಹೊರಟ್ವಿ. ಹೋಗ್ತಾ ದಾರಿಲಿ ಇವಳಿಗೆ ಹಬ್ಬದಲ್ಲಿ ಇರೋ ಜೈಂಟ್ ವೀಲ್ ಕಣ್ಣಿಗೆ ಬಿತ್ತು. ಅವಾಗ ಸ್ಟಾರ್ಟ್ ಆಯ್ತು ನೋಡಿ ಇವಳು ಗಲಾಟೆ. ನಿಲ್ಲಕ್ಕೆ ಕೇಳ್ತಾ ಇಲ್ಲ, ಅಲ್ಲಿಗೆ ಹೋಗ್ಬೇಕು, ಅದ್ರಲ್ಲೂ ತಾನೇ ಹೋಗ್ಬೇಕು, ನಾನ್ ಕೈ ಹಿಡ್ಕೋಬಾರದು ಅಂತ ಸೀದಾ ರೋಡ್ ಹತ್ರನೇ ಓಡ್ತಾ ಇದ್ದಿದ್ಲು. ಆಮೇಲೆ ರಗ್ಲೇನೆ ಬೇಡ ಅಂತ ಅವಳನ್ನ ಮನೆಗೆ ಬಿಟ್ಟು ಬರು ಅಂತ ಹೋದ್ರೆ ರೋಡಲ್ಲೇ ಮಲ್ಕೊಂಡು ಹೊರಳಾಟಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ನಾನು ಹೇಗೋ ಕರ್ಕೊಂಡು ಬಂದು ಮನೇಲಿ ಬಿಟ್ಟು ಇನ್ನೊಂದು ಗಣಪತಿನ ನೋಡೋಕೆ ಹೊರಟೆ. ಇವರು ಶಿವಾಜಿ ಜೊತೆ ಇದ್ದು ಸ್ವಲ್ಪ ಶಿವಾಜಿದೇ ಕಡಕ್ ಲುಕ್ ಬಂದಂಗಿದ್ದಿತ್ತು. ಮುಖದಲ್ಲಿರೋ ಗಾಂಭೀರ್ಯ ನೋಡ್ತಿದ್ರೆ ರಾಜಗಣಪತಿನೇ ಅನಿಸ್ತಾ ಇದ್ದಿತ್ತು. ನೆಕ್ಸ್ಟ್ ನಾನು ಗೇಮ್ಸ್ ಎಲ್ಲ ನೋಡೋಕೆ ಅಂತ ಹೊರಟೆ. ಈ ಥರ ಎಲ್ಲ ಲೈಟ್ ಹಾಕ್ಸ್ಬಿಟ್ಟು ಅಟ್ರಾಕ್ಟ್ ಮಾಡಿದ್ರೆ ಮತ್ತು ಮಕ್ಕಳು ಹೊರಳಾಡದೆ ಮತ್ತೇನು ಮಾಡ್ತಾರೆ ಅಂತ ಅನಿಸ್ತು. ಅದಾದ ನಂತರ ನಾನು ನೆಕ್ಸ್ಟ್ ಗಣಪತಿಯನ್ನು ನೋಡೋಕೆ ಹೊರಟೆ. ನೆಕ್ಸ್ಟ್ ಇದ್ದಿದ್ದು ಅಪ್ಪನ ಜೊತೆ ಇದ್ದಿರೋ ಮುದ್ದಾದ ಗಣಪತಿ. ಅಪ್ಪನ ಜೊತೆ ಇದ್ರೇನೆ ಹಾಗೆ ಅಲ್ವಾ, ಅದೊಂಥರ ಧೈರ್ಯ. ಎದುರುಗಡೆ ಅಪ್ಪನ ಇಟ್ಕೊಂಡಿರೋ ಧೈರ್ಯವಂತ ಗಣಪತಿನ ನೋಡಿಕೊಂಡು ಮೂರಕ್ಕೆ ಮುಕ್ತಾಯ ಮಾಡಿಕೊಂಡು ನಾನು ಮನೆ ಕಡೆ ಹೊರಟೆ. ಯಾವುದು ನಮ್ಮ ಭಾಗ್ಯದಲ್ಲಿದೆಯೋ ಅದು ನಮಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಮ್ಮದಲ್ಲವೋ ಅದು ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಸಿಗೋದಿಲ್ಲ. ಹಾಗಾಗಿ ಜೀವನದಲ್ಲಿ ಏನು ಬರುತ್ತೋ ಅದನ್ನು ಬಂದಂತೆ ಸ್ವೀಕರಿಸುವುದು ಒಳ್ಳೆಯದು.